बीजापुर में लॉकडाउन, जनता को मिलेगी सुविधा। जिला अधिकारी वायस पाटिल। खाने पीने की चीज़ों पर कोई पाबंदी नहीं, नियमों के अनुसार व्यापार करे व्यापारी। हेल्थ इमरजेंसी से जुड़े तमाम व्यवस्था जारी रहेगी। जिले में तरकारी के लिए हाथ गाड़ी के जरिए गलियों में बेच सकते हैं व्यापारी। आज बीजापुर के आईबी में उन्नत अधिकारियों की मीटिंग में कोरोना वायरस के चलते लॉकडाउन के दौरान प्रशासन से कुछ अहम फैसले जनता की समस्याओं को लेकर किए गए। जिले में अब तक कोई कोरोना से पीड़ित नहीं पाया गया। जनता के सहयोग से ही हम ये बड़ी लड़ाई जीत सकते हैं, कहा जिला अधिकारी वायस पाटिल ने। घरों में ही रहे, बहुत ज़रूरत पड़ने पर ही बाहर आएं, बिना कारण घर से ना निकलें। इस पर कानूनी कार्रवाई की भी बात कही अधिकारियों ने। हालात को देखते हुए समय समय पर फैसले लिए जाएंगे, कहा जिला अधिकारी वायस पाटिल ने। ಜಿಲ್ಲೆಯಲ್ಲಿ ಒಟ್ಟು 309 ಜನರು ವಿದೇಶದಿಂದ ಬಂದವರು ಮತ್ತು ಇಲ್ಲಿಂದ ಟೆಸ್ಟ್ ಕಳಿಸಿದವರು ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರೆ. ಒಟ್ಟು 309 ಜನರು. ಅದರಲ್ಲಿ 28 ಜನರು ಈಗಾಗಲೇ 28 ದಿವಸಗಳನ್ನು ಮುಗಿಸಿದ್ದಾರೆ. 140 ಜನರು 15ರಿಂದ 28 ಅಂದರೆ ರಿಪೋರ್ಟಿಂಗ್ ಪೀರಿಯಡಲ್ಲಿದ್ದಾರೆ. 141 ಜನರು 14 ದಿವಸ ಅಂದರೆ ಹೋಮ್ ಕ್ವಾರಂಟೈನ್ ಪೀರಿಯಡಲ್ಲಿದ್ದಾರೆ. ನಮ್ಮಲ್ಲಿ 7 ಟೆಸ್ಟ್ ರಿಪೋರ್ಟಿಗೆ ಕಳಿಸಿದ್ವಿ. ನಾವು 7 ನೆಗೆಟಿವ್ ಬಂದಿದೆ ಟೆಸ್ಟಿಗೆ ಕಳಿಸಿದಾಗ. ಈಗ ನಾವು ಸರ್ಕಾರದ ಆದೇಶದನ್ವಯ ನಾವು ಈಗಾಗಲೇ ಡಿಸ್ಟಿಕ್ಕಲ್ಲಿ ಸಂಪೂರ್ಣ ಲಾಕ್ಡೌನ್ ಮಾಡುವಂಥ ಕ್ರಮವನ್ನು ನಾವು ಕೈಗೊಂಡಿದ್ದೀವಿ. ಸರ್ಕಾರ ಕೆಲವಕ್ಕೆ ಮಾತ್ರ ಅವಕಾಶ ಮಾಡಿಕೊಟ್ಟಿದೆ. ಅದರಲ್ಲಿ ಇಸೆನ್ಷಿಯಲ್ ಕಮಾಡಿಟೀಸ್ ಮತ್ತು ಗೂಡ್ಸ್, ಎಮರ್ಜೆನ್ಸಿ ಸರ್ವೀಸಸ್ಗೆಲ್ಲ ಅದು ಸರ್ಕಾರದ ನಿರ್ದೇಶನದ ಪ್ರಕಾರ ಜಿಲ್ಲೆಯಲ್ಲಿ ನಾವು ಎಲ್ಲ ಕ್ರಮ ಕೈಗೊಳ್ತಾ ಇದ್ದೀವಿ. ಅಷ್ಟೇ ಅಲ್ಲದೆ ಜಿಲ್ಲೆಯಲ್ಲಿ ಈ ವೆಜಿಟೇಬಲ್ಸ್, ತರಕಾರಿಗಳು ಮತ್ತು ದಿನಸಿ ವಸ್ತುಗಳು ಅಂದರೆ ಕಿರಾಣಿ ಶಾಪ್ಗಳಿಗೆ ಸಂಬಂಧಪಟ್ಟಂಗೆ ನಾವು ಜನರಿಗೆ ತೊಂದರೆ ಆಗದಂತೆ ಹಾಪ್ಕಾಮ್ಸ್ ಮತ್ತು ತಳ್ಳುಗಾಡಿಗಳನ್ನು ವೆಜಿಟೇಬಲ್ಸ್ ಮತ್ತು ಹಣ್ಣು ತರಕಾರಿಗಳನ್ನು ಮಾರೋದಕ್ಕೆ ಉಪಯೋಗ ಮಾಡೋದಂತ ಡಿಸೈಡ್ ಮಾಡಿದ್ದೀವಿ, ಯಾವುದೇ ಸಮಸ್ಯೆ ಆಗಬಾರ್ದು ಅಂಥೇಳಿ. ಅದೇ ರೀತಿ ಜಿಲ್ಲೆಯಾದ್ಯಂತ ಈ ದಿನಸಿ ಅಂಗಡಿಗಳು ಅಂದರೆ ಓನ್ಲಿ ಎಸೆನ್ಷಿಯಲ್ಲಾಗಿ ಫುಡ್ ಐಟಮ್ಗೆ ರಿಲೇಟೆಡ್ ಏನಿದ್ದಾವೆ ಅದನ್ನು ಮಾತ್ರ ನಾವು ಅಲೌ ಮಾಡ್ತಾಯಿದ್ದೀವಿ. ಆಮೇಲೆ ಮೆಡಿಕಲ್ ಶಾಪ್ ಆ್ಯಸ್ ಯೂಶ್ವಲ್ ಓಪನ್ ಇದ್ದಾವೆ. ಅಷ್ಟೇ ಅಲ್ಲದೆ ನಾವು ನಗರದಲ್ಲಿ ಸಮಸ್ಯೆ ಆಗಬಾರ್ದು ಅಂಥೇಳಿ ಪ್ರತಿ ವಾರ್ಡ್ಗೆ ಆಯುಕ್ತರಿಂದ ಇಬ್ಬರಿಬ್ಬರು ಆಫೀಸರ್ಸ್ನ ಅಪಾಯಿಂಟ್ ಮಾಡ್ತಾರೆ. ದೇ ಆರ್ ದ ಕೋಆರ್ಡಿನೇಟಿಂಗ್ ಆಫೀಸರ್ಸ್. ಅವ್ರದ್ದನ್ನು ನಾವು ಇವತ್ತೇ ಪ್ರೆಸ್ಗೆ ರಿಲೀಸ್ ಮಾಡ್ತೀವಿ. ಅವ್ರ ನಂಬರನ್ನು ಶೇರ್ ಮಾಡ್ಕೋತೀವಿ. ಎನಿ ಎಮರ್ಜೆನ್ಸಿ, ಹೆಲ್ತ್ ರಿಲೇಟೆಡ್ ಎಮರ್ಜೆನ್ಸಿ ಇದ್ದರೆ ಅವರು ಇಮಿಡಿಯೇಟಾಗಿ ಆ ನಂಬರಿಗೆ ಸಂಪರ್ಕ ಮಾಡಿದಲ್ಲಿ 108 ಅರೇಂಜ್ ಮಾಡೋದಾಗಲಿ ಮತ್ತು ಇತರೆ ಕೋಆರ್ಡಿನೇಟ್ ಮಾಡೋದಾಗಲಿ ಅವರು ಮಾಡ್ತಾರೆ. ಮತ್ತು ಉಳಿದಂತೆ